ಗೆಳೆಯರ ಬಳಗ ಹಮ್ಮಿಕೊಂಡಿರ್ತಕ್ಕಂಥ ಶಿವಶಂಕರ ನಾಟಕೋತ್ಸವದ ಸಮಾರಂಭದ ಉದ್ಘಾಟನೆ ಮಾಡಿರ್ತಕ್ಕಂಥ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕೃತರು ನಾಡೋಜ ಅಂದ್ರೆ ನಾಡಿನ ಗುರು. ಸಾಹಿತ್ಯದ ಮೂಲಕ ನಮ್ಮೆಲ್ಲರಿಗೂ ಗುರುತ್ವವನ್ನ ಗುರು ಪರಂಪರೆಯನ್ನು ಹುಟ್ಟು ಹಾಕಿರ್ತಕ್ಕಂಥ ಈ ನೆಲದ ಬಹುದೊಡ್ಡ ಬರಹಗಾರ ಅಂದ್ರೆ ಅದು ಕುಂಬಾರ ವೀರಭದ್ರಪ್ಪನವರು. ಸನ್ಮಾನ್ಯ ಕುಂಬಾರ ವೀರಭದ್ರಪ್ಪನವರೇ, ಈ ನೆಲದಲ್ಲಿ ಹುಟ್ಟಿ ಬಹುಶಃ ಮಹಿಳೆಯ ಅಸ್ಮಿತೆಯ ಬಗ್ಗೆ ಬಹಳ ಅಪರೂಪದ ಮಾತುಗಳನ್ನ ಆಡಿರ್ತಕ್ಕಂಥ ಕವಿಯತ್ರಿ, ಕಥೆಗಾರ್ತಿಯಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಸುಧಾ ಚಿದಾನಂದರವರೇ, ಬಹಳ ಪ್ರೀತಿಯಿಂದ ನನ್ನ ಈ ಊರಿಗೆ ಕರೆಸಿಕೊಂಡಿರ್ತಕ್ಕಂಥ ನನ್ನ ಆತ್ಮೀಯ ಸೋದರ ಅಣ್ಣ, ಸಂವೇದನಶೀಲ ಬರಹಗಾರರಾಗಿರ್ತಕ್ಕಂಥ ಶಿಕ್ಷಕರಾಗಿರುವ ಶ್ರೀ ಶಿವಾನಂದ ದೇವಿಯವರೇ ಮತ್ತು ಎಲ್ಲ ಗೆಳೆಯರ ಬಳಗದವರೆಲ್ಲರಿಗೂ ಶರಣಾರ್ಥಿ ನಮಸ್ಕಾರ ಹೇಳ್ತಾ ಹೋದರೆ, ಬಹುಶಃ ಜನಪದ ತಾಯಿ ಒಂದು ಅದ್ಭುತವಾದ ಮಾತನ್ನು ಹೇಳ್ತಾರೆ. ಎಲ್ಲಾದರೂ ಇರಲವ್ವ ಹುಲ್ಲಾಗಿ ಬೆಳೆಯಲಿ, ಎಲ್ಲಾದರೂ ಇರಲವ್ವ ಹುಲ್ಲಾಗಿ ಬೆಳೆಯಲಿ, ನೆಲ್ಲಿ ಬಡ್ಡಿಯಾಗಿ ಜಿಗಿಯಲಿ. ನೋಡ್ರಿ ಎಂತ ಅದ್ಭುತವಾದ ಮಾತು ಅಂತಂದ್ರೆ, ದೊಡ್ಡ ಭೂಮಿ ಕೂಡ ಹಸಿರಾಗಬೇಕು ಅಂತಕ್ಕಂಥ ಆಶಯ ಆ ತಾಯಿದಾಗ. ಅದಕ್ಕೆ ನನಗನ್ಸುತ್ತೆ ಜನಪದ ಅಂದ್ರೆ ಅದು ಕೇವಲ ಕಲೆ ಮಾತ್ರ ಅಲ್ಲ, ಅದು ಬದುಕಿನ ಓದದ ದರ್ಶನ. ತಾಯಿ ಕುಟ್ಟುವಾಗ, ಬೀಸುವಾಗ, ಕಳೆ ತೆಗೆಯುವಾಗ, ಹಂದಿ ಹೊಡೆಯುವಾಗ, ರಾಶಿ ಮಾಡುವಾಗ ಬಹಳ ಚಂದದ ಕಟ್ಟಿ ಹಾಡಿದ್ರು. ನಮ್ಮ ಹಿರಿಯರು ಒಕ್ಕಲಿಕೆ ಮಾಡಬೇಕಾದಾಗ ರೈತರು ಅವರು ತಮ್ಮ ರಾಶಿಯನ್ನ ಮಾಡಬೇಕಾದಾಗ ಬಹಳ ಚಂದದ ಕಟ್ಟಿ ಹಾಡ್ತಾರೆ. ಏನ್ ಚೆನ್ನಾಗಿ ಹಾಡ್ತಿದ್ರು ಅಂದ್ರೆ, ಕುದುರೆಗೆ ಕೋಡಿಲ್ಲ ಬಾಣಾಗ ಡರಿಕಿಲ್ಲ, ಕುದುರೆಗೆ ಕೋಡಿಲ್ಲ ಬಾಣಾಗ ಡರಿಕಿಲ್ಲ, ತೆಂಗಿನ ಮರಕ ಟಿಸಳಿಲ್ಲ, ತೆಂಗಿನ ಮರಕ ಟಿಸಳಿಲ್ಲ, ವಿಜಯಪುರದ ಗೋಳ ಗುಮ್ಮಟಕ ಕಳಸಿಲ್ಲ, ಎಳಗಾರು ಎತ್ತಲ್ಲ ದಳವಾಗಿ ದೊರೆಯಲ್ಲ, ಎಳಗಾರು ಎತ್ತಲ್ಲ ದಳವಾಗಿ ದೊರೆಯಲ್ಲ, ಮನೆಗೆ ಬಂದಳಿಯ ಮಗನಲ್ಲ, ಮನೆಗೆ ಬಂದಳಿಯ ಮಗನಲ್ಲ, ನನ್ನ ಮಗಳೇ ಮಾತು ತಂದವಳು ಮಗಳಲ್ಲ, ತವರಿಗೆ ಮಾತು ತಂದವಳು ಮಗಳಲ್ಲ, ತಂದೆ ತಾಯಿಗೆ ಮಾತು ತಂದವನು ಮಗನಲ್ಲ. ಅಂದ್ರೆ ಜನಪದರಲ್ಲಿ ಒಂದು ವಿವೇಕ ಇತ್ತು, ಒಂದು ಅದ್ಭುತವಾದ ಪ್ರಜ್ಞೆ ಇತ್ತು. ಅದಕ್ಕೆ ಅವ್ರು ಹೇಳ್ತಾರೆ, MA ಡಿಗ್ರಿ ಮಾಡಿ ನೀನು ಹೆಮ್ಮೆಯಿಂದ ದಿಗಿ ಕಾಣೋ ತಮ್ಮ, MA ಡಿಗ್ರಿ ಮಾಡಿ ನೀನು ಸುಮ್ಮನೆ ಹೆಜ್ಜೆ ಹಾಕೋಕ್ಕಿಂತ ಎಮ್ಮೆ ಕೈದ ಮೇಲೂ ಕಣೋ ಬೊಮ್ಮ, ಪುಸ್ತಕ ಓದು ನೆಚ್ಚಿಕೊಂಡು ಮಸ್ತಕ್ ಓದು ಮರ್ತ್ರೆ ನೀನು ಸತ್ತೋ ಮುಂದೆ ಅರ್ಥಂದ್ಕೊಳ್ಳೋ ತಮ್ಮ, ಕೋಟಿ ಅಂತ ಹೇಳಿ ಅಲಕ್ಷ್ಯ ಮಾಡಿದ ಮಣ್ಣು ತಿನ್ನಕ್ಕಾಗುತ್ತೆ ಇಲ್ಲಿ ಬೊಮ್ಮ ಅಂತ ಹೇಳಿಕೊಟ್ಟು ನಮ್ಮ ಜನಪದ ಹಾಡುಗಾರ. ತಾಯಿ ಹೇಳ್ತಾ ಇದ್ರು, ಕುಂಬಾರ ವೀರಭದ್ರಪ್ಪರು ಹೇಳಿದ್ರು, ಕಲ್ಲು ಕೊಟ್ಟವಳಿಗೆ ಎಲ್ಲಾ ಭಾಗ್ಯವ ಬರಲಿ, ಪಲ್ಲಕ್ಕಿ ಕೈಲೆ ಮಗ ಬರಲಿ, ಈ ಮನೆಗೆ ಮಲ್ಲಿಗೆ ಉಳಿತಕ್ಕಂಥ ಸೊಸೆ ಬರಲಿ ಅಂತ ಹೇಳಿದ್ರು. ಬಹುಶಃ ಇವತ್ತಿನ ಜಮಾನ್ ಬದಲಾಗಿದೆ. ಈಗಿನ ತಾಯಿದ್ರೆ ಮಾಡ್ತಾರ, ಮಿಕ್ಸಿ ಗ್ರೈಂಡರ್ ಕೊಟ್ಟವಳಿಗೆ ಎಲ್ಲಾ ಭಾಗ್ಯ ಬರಲಿ, ಮಿಕ್ಸರ್ ಗ್ರೈಂಡರ್ ಕೊಟ್ಟವಳಿಗೆ ಎಲ್ಲಾ ಭಾಗ್ಯ ಬರಲಿ, ಇನೋವಾ ಕಾರ್ನ್ಯಾಗ ಮಗ ಬರಲಿ, ಹಡಿದವ ಮನೆಗೆ ಕಂಪ್ಯೂಟರ್ ಕಲಿತ ಸೊಸೆ ಬರಲಿ ಅನ್ನೋ ಮಟ್ಟಿಗೆ ನಮ್ಮ ಜನಪದಗಳು ಬದಲಾಗ್ತಾ ಇದ್ದಾವೆ. ಬಹುಶಃ ಹಿಂದೆ ತಾಯಿದ್ರ ಹಾಡ್ತಾ ಇದ್ರು, ಹೇಗ್ ಹಾಡ್ತಾ ಇದ್ರು? ಚಂದ ಚೆಲ್ಲುವ ಚೊಂಗು ಬಿಟ್ಕೊಂಡ್ ಬರುವ, ಚಂದ ಚೆಲ್ಲುವ ಚೊಂಗು ಬಿಟ್ಕೊಂಡ್ ಬರುವ, ಎಂಟೆತ್ತಿನ ಬಂಡಿ ಮೇಲೆ ನವಿಲು, ನವಿಲ್ಗೇರಿ ನೋಡು, ನವಿಲ್ ಪುಚ್ಚ ನೋಡು, ಚಿಗಿರಿ ಚಿಕ್ಕಪ್ಪ, ಅಂಬ್ರಿಕಾಳ ಮುಕ್ಕಪ್ಪ, ಪಾಟಿ ಮೇಲೆ ಪಾಟಿ, ನಮ್ಮ ಸಾಲಿ ಸೂಟಿ, ಆರ್ಗೊಂದಾನಿ ಯಾವೂರಾನಿ, ವಿಜಯಪುರದಾನಿ, ಇಲ್ಲಿಗೆ ಅಕ್ಕ ಬಂದು ಹಾದಿ ತಪ್ಪಿ ಬಂದು, ಹಾದಿಗೊಂದೊಟ್ಟು ಬೀದಿಗೊಂದೊಟ್ಟು, ಅದ ದುಡ್ಡ ಕೊಟ್ಟು ಸೇರ್ಕೊಬ್ರಿ ತಂದು, ಲಟ ಮುರಿದು ಹುಡ್ರ ಕೈಯ ಕೊಟ್ಟು ಹೊಡ್ತಾ ಇದ್ರು. ಮತ್ತೊಂದು ಪದ ಹಾಡ್ತಿದ್ರು, ಹೆಂಗ? ಹತ್ತಿ ಕಿಟಕಿ ಬತ್ತಿ ಕಿಟಕಿ ಭಾವ ನೋಡು, ಬಸ್ಸ ನೋಡು, ಕೈ ದೂಳ್ಗೈ ಪಂಚಂ ಪಗಡಂ ಬೆಲ್ಲಗಟ್ಟ ಹನುಮ ದಾಸರ ಮರ್ಮ, ತಿಪ್ಪಿ ಮೇಲೆ ಕೋಳಿ ರಗಸ್ತ ಕೋಳಿ. ಎಷ್ಟು ಬರ್ತಾರೆ ಈಗ ಹುಡುಗಿದು ಗೊತ್ತೇ ಇಲ್ಲ. ಮಮ್ಮಿ ವಾಟೀಸ್ ಕೋಳಿ ಅಂತ ಹೋಗಿ, ಮಮ್ಮಿ ವಾಟೀಸ್ ಕೋಳಿ ಅಂದಾಗ ಅವರು ತಿಂಗಳು ಕೊಡೋದು ಪುಟ್ಟ ದಿಶೀಸ್ ಕೋಳಿ ಅಂತ ಬರ್ತಾರೆ. ಅವತ್ತಿನ ಕಾಲಕ್ಕೆ ಅದ್ಭುತವಾದ, ಅವರು ಯಾವ ಶಾಲೆ ಕಟ್ಟಿನ ಹತ್ತಿರ್ಲಿಲ್ಲ, MA ಮಾಡಿದ್ದಿಲ್ಲ, ಡಿಗ್ರಿ ಮಾಡಿದ್ದಿಲ್ಲ, ಆದ್ರೆ ಬದುಕಿನ ಜ್ಞಾನವನ್ನ ಇದ್ದದನ್ನ ಇದ್ದಾಗೆ ಹೇಳ್ತಾ ಇದ್ರು. ತಾಯಿ ಹಾಡ್ತಾ ಇದ್ರು, ಹೇಗೆ ಹಾಡ್ತಿದ್ರು? ಅಳಬ್ಯಾಡು ನನಕಂದ ನನ್ನ ಹಾಲು ಮಾರಿ ಬರ್ತೀನಿ,
ಹಾಲು ಮಾರಿ ಬರ್ತೀನಿ, ಹಾಲು ಗಡಗ ತರ್ತೀನಿ, ಮೊಸರು ಮಾರಿ ಬರ್ತೀನಿ, ನಿನಗ ಸೂರಂಗಿ ತರ್ತೀನಿ, ಬೆಣ್ಣೆ ಮಾರಿ ಬರ್ತೀನಿ, ನಿನಗ ಉಣ್ಣಿ ಅಂಗಿ ತರ್ತೀನಿ, ಮಜ್ಜಿಗೆ ಮಾರಿ ಬರ್ತೀನಿ, ನಿನಗೆ ಡಾಬು ತರ್ತೀನಿ, ಅಳಬ್ಯಾಡು ನನಗಂತ ನನ್ನ ಹಾಲು ಮಾರಿ ಬರ್ತೀನಿ. ಹೊಡ್ತಿರ್ಲಿಲ್ಲ, ಮತ್ತೊಂದ್ ಸಲ ಕಟ್ಟಿ ಹಾಡ್ತಿದ್ರು. ಹೆಂಗ ಹಾಡ್ತಿದ್ರು? ಯುವ ಕಾಗಿ ಕಾಗಿ ಕವ್ವ, ಯಾರು ಬಂದಾರು ಹೂವ, ಮಾಮ ಬಂದಾನ ಹೂವ, ಏನ್ ತಂದಾನ ಹೂವ, ಹಂಡೆದಂತ 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 ಹಂಡೆದಂತ. ಅವರು ಇಷ್ಟೆಲ್ಲ ಕೈ ಮಾಡಿದ್ರೆ ಹುಡುಗ ಸತ್ಯಪಿ ಹಾಡು ನೋಡೋದು ಬೇಡ, ಕೇಳೋದು ಬೇಡ, ಹುಡುಗ ಬರ್ಲಿಕ್ಕಿಲ್ಲ. ಆದ್ರೆ ಇವತ್ತೇನಾಗಿದೆ, ಹಳ್ಳಿಗಳು ಏನಾಗಿದೆ, ಇವತ್ತಿನ ಸಾಯಂಕಾಲ ಒಳಗಾದಾಗ ಸೂತ್ರ ಆಗಲೋ ಅಪ್ಪ. ಹುಡುಗ ಇನ್ನೂ ಜೋರು ಅಳಾಕಂತಂದ್ರೆ ಅವ್ರ ಕೈ ಮೊಬೈಲ್ ಕೊಡ್ತಾರೆ. ಮೊಬೈಲ್ ಒಂದು ಹಾಡು ಬರುತ್ತೆ, ಕೊಲ್ಲಿ ನನ್ನನ್ನೇ. ಹುಡುಗ ದೊಡ್ಡವಾದ್ಮೇಲೆ ಅಪ್ಪನ ನೋಡ್ಕೊಂತ ಮನೆಗೂ ಓಡಿ ಬಿಡ್ತಾರೆ. ಅದಲ್ಲ ಎಷ್ಟು ಚೆನ್ನಾಗಿ ಜನಪದರು ಬಹಳ ಚೆನ್ನಾಗಿ ಜನಪದವನ್ನು ಕಟ್ಟಿ ಹಾಡಿದ್ರು. ಅವ್ರು ಹೇಳ್ತಾ ಇದ್ರು, ಇದನ್ನ ಇದ್ದಾಗ ಹೇಳ್ತಾ ಇದ್ರು, ಚಲುವಿ ಚಲುವಿ ಎಂದು ಒತಿಯಾಸೆ ಪಡಬೇಡ, ಚಲುವಿ ಚಲುವಿ ಎಂದು ಒತಿಯಾಸೆ ಪಡಬೇಡ, ಚಲುವಿದ್ದಾರೇನೋ ಗುಣವಿಲ್ಲ, ಚಲುವಿದ್ದಾರೇನೋ ಗುಣವಿಲ್ಲ, ಹೊಳೆ ನೀರ ತಿಳಿಯಿದ್ದಾರೇನೋ ರುಚಿಯಿಲ್ಲ, ತಿಳಿಯಿದ್ದಾರೇನೋ ರುಚಿಯಿಲ್ಲ. ಕಪ್ಪು ಹೆಂಡತಿ ಎಂದು ಕಳವಾಳ ಯಾಕಣ್ಣ, ಕಪ್ಪು ಹೆಂಡತಿ ಎಂದು ಕಳವಾಳ ಯಾಕಣ್ಣ, ನೇರಳೆ ಹಣ್ಣ ಬಲುಕಪ್ಪ, ನೇರಳೆ ಹಣ್ಣ ಬಲಕಪ್ಪ ನನ್ನ ಅಣ್ಣ, ತಿಂದು ನೋಡಿದರ ರುಚಿ ಬಾಳ, ತಿಂದು ನೋಡಿದರ ಹಸಿ ಬಾಳ. ಕೆಂಪು ಹೆಂಡತಿ ಎಂದು ಸಂತಾಸ ಯಾಕಣ್ಣ, ಹತ್ತಿಯ ಹಣ್ಣ ಬಲು ಕೆಂಪ, ಹತ್ತಿಯ ಹಣ್ಣ ಬಲು ಕೆಂಪ ನನ್ನ ಅಣ್ಣ, ಒಡೆದು ನೋಡಿದರ ಹುಳವಾಳ, ಒಡೆದು ನೋಡಿದರ ಹುಳವಾಳ. ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆಯಿಲ್ಲ, ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆಯಿಲ್ಲ, ಜಾಲಿಯ ಮರವೋ ನೆರಳಲ್ಲ, ಜಾಲಿಯ ಮರವೋ ನೆರಳಲ್ಲ, ಹೆಣ್ಣಿಗೆ ತಾಯಿಯ ಮನೆಯೂ ಸ್ಥಿರವಲ್ಲ, ತಾಯಿಯ ಮನೆಯೂ ಸ್ಥಿರವಲ್ಲ, ತಾಯಿಯ ಮನೆಯೂ ಸ್ಥಿರವಲ್ಲ. ತೊಟ್ಟಿಲ ಹೊತ್ಕೊಂಡು ತವ್ರ ಬಣ್ಣ ಉಟ್ಟುಕೊಂಡು, ನೋಡ್ರಿ ತವ್ರ ಬಣ್ಣ ಅಂದ್ರ ಸೀರೆ, ತೊಟ್ಟಿಲ ಹೊತ್ಕೊಂಡು ತವ್ರ ಬಣ್ಣ ಉಟ್ಟುಕೊಂಡು, ಅಪ್ಪ ಕೊಟ್ಟೆಮ್ಮೆ ಹೊಡಕೊಂಡು, ಅಪ್ಪ ಕೊಟ್ಟೆಮ್ಮೆ ಹೊಡಕೊಂಡು ಹೋಗಾಗ ತಿಟ್ಟೆತ್ತಿ ತವರೂರ ನೋಡ್ಯಾಳ, ತಿಟ್ಟೆತ್ತಿ ತವರೂರ ನೋಡ್ಯಾಳ. ಒಬ್ಬ ಹೆಣ್ಣು ಮಗಳು ಕಟ್ಟಿ ಹಾಡಿದ ಹಾಡಿದು ಚಪ್ಪಾಳೆ ಬರಬೇಕು ಅವರಿಗೆ. ಯಾಕಂದ್ರೆ ನಮ್ಮ ಜನಪದರು, ನಮ್ಮ ಜನಪದ ತಾಯಿ ಮೇಡಮ್ ಹೇಳಿದ್ರಲ್ರಿ, ಸುಧಾ ಮೇಡಮ್ ಹೇಳಿದ್ರು, ಬಹುಶಃ ವ್ಯವಸಾಯದ ಮೊದಲ ತಾಯಿ ಅಂದ್ರೆ ನಮ್ಮ ಹೆಣ್ಣು ಮಕ್ಕಳು ಅಂತ. ಬಹುಶಃ ಜಾನಪದ ಕಲೆ, ಸಾಹಿತ್ಯ, ಸಂಸ್ಕೃತಿಯನ್ನ ಹುಟ್ಟು ಹಾಕಿದವರೇ ನಮ್ಮ ಜನಪದ ಹಾಡುಗಾರಿಕೆಯರು. ಅವ್ರು ಹುಟ್ಟುವಾಗ ಬೀಸುವಾಗ ಬಹಳ ಚೆನ್ನಾಗಿ ಪದ ಕಟ್ಟಿ ಹಾಡ್ತಾ ಇದ್ರು. ಹುಟ್ಟೋದು ಕುಸಿ ಬಾಳ, ಬೀಸೋದು ಬಿಗಿ ಬಾಳ, ರೊಟ್ಟಿ ತಟ್ಟೋದು ಜಡಬಾಳವ್ವ, ಹಾಗಾಗಿ ಗರಿ ಗಂಟಕ ಬಾಗಿ ನಿಂತಾವ, ನವಣಿಯ ಕುಟ್ಟಿ ಕುಟ್ಟಿ ಭರಣಿಯ ತಟ್ಟಿ ತಟ್ಟಿ ನುಯ್ತಾವ ಎರಡು ರಟ್ಟಿ, ಬೆಳವಲ ನಾಡಿಗೆ ನನ್ಯಾಕ ಕೊಟ್ಟೆವ್ವ, ನನ್ಯಾಕ ಕೊಟ್ಟೆವ್ವ. ಈ ತರ ಅನೇಕ ಪದವನ್ನು ಜನಪದ ತಾಯಿಯಂದ್ರೆ ಕಟ್ಟಿ ಹಾಡಿದಂದ್ರೆ ಬಹುಶಃ ನನಗನ್ಸುತ್ತೆ ಜನಪದ ಅದೊಂದು ವಿವೇಕದ ಮಾರ್ಗ. ನಮಗೆ ನೀತಿ ಇದೆ, ತತ್ವ ಇದೆ. ತಿಳಿಗೇಡಿ ಎನ ತಮ್ಮ ತಾಯವ್ನ ಬೈದ್ಯಾಡ, ತಿಳಿಗೇಡಿ ಎನ ತಮ್ಮ ತಾಯವ್ನ ಬೈದ್ಯಾಡ, ಬಾಳ ದಿನದಾಕಿ ಹಡದವ್ವ, ಬಾಳ ದಿನದಾಕೆ ಹಡದವ್ನ ಬೈದಾರ, ಬಾಳ ದಿನದಾಕೆ ಹಡದವ್ನ ಬೈದಾರ, ಬಾಳ ಮರುಗ್ಯಾಳು ಮನದಾಗ, ತಂದೆಯ ನೆನತಾರ ತಂಗಾಳು ಬಿಸಿಯಾಯ್ತ, ತಂದೆಯ ನೆನದಾರ ತಂಗಾಳು ಬಿಸಿಯಾಯ್ತ, ಗಂಗಾದೇವಿ ನನ್ನ ಹಡೆದೌನ, ಗಂಗಾದೇವಿ ನನ್ನ ಹಡೆದೌನ ನೆನದಾರ, ಮಾಸಿದ ತಿಳಿಯೋ ಮಡಿಯಾಯ್ತ, ಕಾಸಿಗೆ ಹೋಗಲಿಕ ಏಸೊಂದು ದಿನ ಬೇಕ, ಕಾಸಿಗೆ ಹೋಗಲಿಕ ಏಸೊಂದು ದಿನ ಬೇಕ, ತಾಸೊತ್ತಿನ ಹಾದಿ ತವರೂರ, ತಾಸೊತ್ತಿನ ಹಾದಿ ತವರೂರ, ಮನಿಯಾಗ ಕಾದು ಕುಂತವಳೆ ಹಡದವ್ವ, ಕಾದು ಕುಂತವಳೆ ಹಡದವ್ವ. ಇದರಂದ್ರೆ ದೇವರಿಗಿಂತ ದೊಡ್ಡ ಶಕ್ತಿ ಯಾರು ಅಂದ್ರೆ ನಮ್ಮ ತಾಯಂದಿರು, ಅಪ್ಪವರು, ಅಪ್ಪ ಅಮ್ಮ ಅಂತಕ್ಕಂಥ ಮಾತನ್ನು ಹೇಳಿಕೊಟ್ಟು ನಮ್ಮ ಜನಪದ ಹಾಡಿದ್ದಾರೆ.
ಬಹುಶಃ ನನಗನ್ಸುತ್ತೆ ಜನಪದದಲ್ಲಿ ಏನಿಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ, ಜನಪದರ ಕಟ್ಟಿ ಹಾಡದ ಯಾವುದೇ ಪ್ರಕಾರ ಇಲ್ಲ. ಗಾದೆ ಹೇಳಿದ್ರು, ಒಗಟೆ ಹೇಳಿದ್ರು, ಒಡಕು ಹೇಳಿದ್ರು, ಬಹಳ ಚಂದ ಹಿಂದೆ ಹೊಂದಿದಾಗ ಅಕ್ಕಿ ಕಾಳು ಹಾಕಿ, ಯಾಕ ಗಂಡನ ಹೆಸರು ಒಡಪಿಟ್ಟು ಹೇಳ್ತೀವಿ ಅಂದ್ರ ನಮ್ಮ ತಾಯಿಗೆ ಬಹಳ ಚಂದ ಒಡಪಿಟ್ಟು ಹೇಳ್ತಾ ಇದ್ರು. ಆ ಕಪಾಟು, ಈ ಕಪಾಟು, ಸಣ್ಣ ಕಪಾಟು, ದೊಡ್ಡ ಕಪಾಟು, ನನ್ನ ಗಂಡನ ತೆರಿ ಸಪಾಟು. ನೋಡ್ರಿ, ಒಬ್ಬ ಹೆಣ್ಣು ಮಗಳಿಗೆ ಆ ಕಾಲದೊಳಗೆ ನೇರವಾಗಿ ಗಂಡನ ಅವಗುಣಗಳನ್ನು ಹೇಳೋ ಶಕ್ತಿ ಇದ್ದಿಲ್ಲ. ಆದ್ರೆ ಇಂಥ ಒಗಟಿನ ಮೂಲಕ ಹೇಳ್ತಾ ಇದ್ರು, ಒಡಕಿನ ಮೂಲಕ ಹೇಳ್ತಾ ಇದ್ರು. ದೇವ್ರಿಗೆ ಹಾಕೋದು ಮಾಲೆ, ಮನಿ ಬಾಗಿಲಿಗೆ ಹಾಕೋದು ಕೀಲಿ, ನನ್ನ ಕೈಯ ನನ್ನ ಗಂಡ ಹುಚ್ಚಿದ್ದೇ ಅಲ್ಲಿ ಅಂತ ಒಡಕಟ್ಟು. ಕಡಿದು ರೊಟ್ಟಿ, ಕರೆದು ಕರ್ಚಿಕ ಪಲ್ಯ ಕಟ್ಕೊಂಡು ಹೋಗೋ ಸೂರ ಅಂದ್ರ ಶಟ್ಕೊಂಡೋಗ ನನ್ನ ಗಂಡ ಅಂತ ಒಡಬಿಟ್ಟ ಅಂತ ಹೇಳ್ತಾರೆ. ಗಂಡ ಕೂಡ ಹಂಗೆ, ಧಾರವಾಡದ ಕಡೆಗೆ ಡೆಂಟಲ್ಲು, ಧಾರವಾಡದ ಈ ಕಡೆಗೆ ಮೆಂಟಲ್ಲು, ನನಗೆ ಹೇಗೆ ಒಂದು ಕಿಂಟು, ಗದಗ ಆ ಕಡೆ ಹೊಂಬಳ, ಗದಗ ಈ ಕಡೆ ಡಂಬಳ, ನನ್ನ ಹೆಂಡತಿ ಮಗನಿಗೆ ಸುತ್ತ ಶಿಂಬಳ ಅಂತ ಒಡಬಿಟ್ಟ. ಹಂಪಿಯಲ್ಲಿ ಇರುವನು ವಿರೂಪಾಕ್ಷೇಶ್ವರ, ಕೊಪ್ಪಳದಲ್ಲಿರುವನು ಗವಿಸಿದ್ದೇಶ್ವರ, ಸಂಗಮದಲ್ಲಿರುವನು ಕೂಡ ಸಂಗಮೇಶ್ವರ, ಅವರೇ ನನ್ನವರು ಹೃದಯೇಶ್ವರ ಅಂತ ಹೇಳಿ ಒಡಬಿಟ್ಟ ಅಂತ ಹೇಳ್ತಾರೆ. ದ್ರೌಪದಿಯನ್ನ ಮುಟ್ಟಿ ದುಶ್ಯಾಸನ ಕೆಟ್ಟ, ಸೀತೆಯನ್ನ ಮುಟ್ಟಿ ರಾವಣ ಕೆಟ್ಟ, ನನ್ನ ಗಂಡ ನಾಟಕ ಆಡಿ ಕೆಟ್ಟ ಅಂತ ಒಡಬಿಟ್ಟ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಒಡಪ ಇಲ್ಲ. ಏನು ಗುಡ್ ಮಾರ್ನಿಂಗ್ ಸೇಮ್ ಟು ಯು, ಗುಡ್ ನೈಟ್ ಸೇಮ್ ಟು ಯು, ಗುಡ್ ಆಫ್ಟರ್ನೂನ್ ಸೇಮ್ ಟು ಯು. ನೀವು ಯಾರಾದ್ರೂ ಮದುವೆ ಒಳಗೆ ಹೋಗಿ ಗೆಳೆಯ ವಿಶ್ ಯು ಹ್ಯಾಪಿ ಮ್ಯಾರಿಡ್ ಮದುವೆ ಬಂದ್ರ ಗದ್ದಲ್ದಾಗ ಸೇರ್ತೀವಿ ಅಂತ ನಮ್ಮ ಜನಪದ ಹಾಡಿನ ಪರಂಪರೆ ಇವತ್ತು ನಾವು ಮರೆತು ಹೋಗ್ತಾ ಇದ್ದೀವಿ. ಒಬ್ಬ ಡೊಳ್ಳಿನ ಹಾಡುಗಾರ ಹೇಳ್ತಾ ಇದ್ದ, ಹೇಗೆ ಹೇಳ್ತಾ ಇದ್ದ, ನಾವು ಜಾತಿ 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 ಅಂತ ಜಗಳ ಮಾಡ್ತೀವ್ರಿ, ನಾವು ಜಾತಿ ಒಳಗ ನೀತಿ ಮಾರ್ಗ ಮರ್ತು ನಿಂತೀವ್ರಿ. ಕುರುಬರ ಮನ್ನಿ ಕಂಬಳಿ ತಂದು ಗದ್ದಿಗೆ ಮಾಡಿವ್ರಿ, ನಾವು ಸುಣಗರ ಮನ್ನಿ ಸುಣ್ಣ ತಂದು ಮನ್ನಿ ಸಾರ್ತೀವ್ರಿ, ನಾವು ಸುಣಗರ ಮನ್ನಿ ಸುಣ್ಣ ತಂದು ಮನಿ ಸಾರ್ತೀವ್ರಿ, ನಾವು ಒಟ್ಟರ ಮನ್ನಿ ಒಳ್ಳ ತಂದು ಹಿಂಡಿ ಎರ್ದೇವ್ರಿ. ಬಡಿಗೆರ ಮಾಡಿದ ಕೊಡಗಿ ಒಳಗ ರೊಟ್ಟಿ ಮಾಡಿವ್ರಿ, ನಾವು ಕುರ್ಚಿಕೊರ್ರು ಮಾಡಿದ ನೆಲವು ಅಡಿಗೆ ಮನಿಯಾಗ್ರಿ. ಕಚ್ಕರ ಮಾಡಿದ ಹಂಚಿ ಒಳಗ ರೊಟ್ಟಿ ಸುಟ್ಟಿವ್ರಿ, ನಾವು ದೊಡ್ಡವರಂತ ಶೀಲ ಮಾಡ್ತೀವ್ರಿ. ಜಾತಿಗಿಂತ ಮನುಷ್ಯನ ಪ್ರೀತಿ ದೊಡ್ಡದು ಅಂತ ಹೇಳಿಕೊಟ್ಟು ನಮ್ಮ ಜನಪದಗಾರರು. ಅದಕ್ಕೆ ಪಂಪ ಹೇಳ್ತಾನೆ, ಮನುಷ್ಯ ಜಾತಿ ತಾನು ಒಂದೇ ಒಲಮ್ಮ ಅಂತ. ಮನುಷ್ಯನ ಜಾತಿ ಒಂದೇ. ಅದಕ್ಕೆ ಆ ಓಣಿ ಕಲ್ಲಮ್ಮ, ಈ ಓಣಿಯ ಮಲ್ಲಮ್ಮ, ಈ ಓಣಿಯ ಶಾಂತಮ್ಮ, ಈ ಓಣಿಯ ಆದ್ರೂ ಕೂಡ ಈಗಲೂ ಕೂಡ ಒಟ್ಟಿಗೆ ಊಟ ಮಾಡ್ತಾರೆ, ಒಟ್ಟಿಗೆ ಬೆರೀತಾರೆ. ಒಟ್ಟಿಗೆ ನೋಡುವುದನ್ನ, ಒಟ್ಟಿಗೆ ಬೆರೆಯುವುದನ್ನ, ಒಂದಾಗಿ ಬದುಕುವುದನ್ನ, ಅದಕ್ಕೆ ಬಹಳ ಚೆನ್ನಾಗಿ ಒಬ್ಬ ಇಬ್ರಾಹಿಂ ಸುತಾರ್ ಅಂತಕ್ಕಂಥವ್ರು ಹೇಳ್ತಾರೆ, ಬಹಳ ಚಂದ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದ ಹೂಗಳು, ಆ ಹೂಗಳಂತೆ ದೇಶದಲ್ಲಿ ಹಲವು ಮತಗಳು, ಆ ಹೂಗಳಂತೆ ಹಲವು ಮತವು ಮಕರಂದ ಬೀರಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಅದಕ್ಕೆ ಜ್ಞಾನದ ಸೌಹಾರ್ದ ಪರಂಪರೆ ಇದೆಯಲ್ಲ, ಅದು ಬಹಳ ದೊಡ್ಡದು. ನನಗನ್ಸುತ್ತೆ ಇವತ್ತ ಒಬ್ಬ ಜನಪದ ಆಕಾರ ಕಟ್ಟಿ ಹೇಳ್ತಕ್ಕಂಥ ಒಂದು ಪದ್ಯ ನನಗೆ ಒಂದು ದೊಡ್ಡ ಶಕ್ತಿಯನ್ನು ಕೊಡಬೇಕು. ನಾವು ಯಾವಾಗಲೂ ಮಾತಾಡ್ತಿರ್ತೀವಿ, ಕಾಲು ಕೆಟ್ಟೈತಿ ಕಾಲು ಕೆಟ್ಟೈತಿ ಅಂತ. ಕಾಲು ಕೆಟ್ಟೈತಿ, ನಮ್ಮ ಆಲೋಚನೆ ಕೆಟ್ಟಿದ್ದಾರೆ. ಒಬ್ಬ ಡೊಳ್ಳಿ ಹಾಡ್ತಾರೆ, ಹೇಳ್ತಾನ, ಹೇ ಕಾಲ ಕೆಟ್ಟೈತಂತ ನಾವು ಕಟ್ಟಿ ಮೇಲೆ ಮಾತಾಡ್ತೀವಿ, ಕಾಲ ಕೆಟ್ಟಿಲ್ಲಪ್ಪ ನಮ್ಮ ತೆಲ್ಲಿ ಕೆಟ್ಟೈತೆ. ಒಂದೇ ಜಾತಿ ಒಂದೇ ಕುಲ ಅಣ್ಣ ತಮ್ಮ ಎಲ್ಲ ಹೋಗಿ ಜಾತಿ ರಾಜಕಾರಣ ಈಗ ಚೋರು ಆಗೈತಿ. ಸತ್ಯದ ತೆಲಿ ಮೇಲೆ ಸುಳ್ಳು ಹೋಗಿ ನಿಂತುಕೊಂಡ ಮಾಯದ ಗಾಳಿಯು ಬೀಸಕತ್ತೈತಿ. ದುಡ್ಡಿಲ್ಲಕ್ಕ ದುಡಿಮೆ ಇಲ್ಲ, ಕಿಸೆದಾಗ ರೊಕ್ಕ ಇಲ್ಲ, ದಿನ ಬಳಸೋ ವಸ್ತು ಈಗ ದುಬಾರಿಯಾಗೈತಿ. ಬಡವನ ಮಾರಿ ನೋಡೋರಿಲ್ಲ, ರೈತನ ಗೋಳು ಕೇಳೋರಿಲ್ಲ, ಬಡವನ ಮಾರಿ ನೋಡೋರಿಲ್ಲ, ರೈತನ ಗೋಳು ಕೇಳೋರಿಲ್ಲ. ಪೆಟ್ರೋಲ್ ಡೀಸೆಲ್ ರೇಟು ಈಗ ಹೆಚ್ಚು ಆಗೈತಿ. ತಂಗುಡ್ ರೊಟ್ಟಿ ಪುಂಡಿ ಪಲ್ಯ ತಿನ್ನುವಾಗ ಚಲೋ ಇತ್ತು, ಅನ್ನ ಉಂಡು ಬಿಪಿ ಶುಗರ್ ಹೆಚ್ಚು ಆಗೈತಿ. ಕಾಲ ಕೆಟ್ಟೈತಂತ ನಾವು ಕಟ್ಟಿ ಮೇಲೆ ಮಾತಾಡ್ತೀವಿ, ಕಾಲ ಕೆಟ್ಟಿಲ್ಲಪ್ಪ ನಮ್ಮ ತೆಲ್ಲಿ ಕೆಟ್ಟೈತಿ, ಕಾಲ ಕೆಟ್ಟಿಲ್ಲಪ್ಪ ನಮ್ಮ ತೆಲ್ಲಿ ಕೆಟ್ಟೈತಿ. ರಾಗಿ ಮುದ್ದೆ ಜೋಳದ ರೊಟ್ಟಿ ಗಟ್ಟಿ ಹಾರ ಬಿಟ್ಟಿರಪ್ಪ, ಎಗ್ರೈ ತಿನ್ನಕತ್ತಿರಿ ಹೊಟ್ಟಿ ಬಂದೈತಿ. ಕಾಲ ಕೆಟ್ಟೈತಂತ ನಾವು ಕಟ್ಟಿ ಮೇಲೆ ಮಾತಾಡ್ತೀವಿ, ಕಾಲ ಕೆಟ್ಟಿಲ್ಲಪ್ಪ ನಮ್ಮ ತೆಲ್ಲಿ ಕೆಟ್ಟೈತಿ, ಕಾಲ ಕೆಟ್ಟಿಲ್ಲಪ್ಪ ನಮ್ಮ ತೆಲ್ಲಿ ಕೆಟ್ಟೈತಿ. ಹಣಿ ಮೇಲೆ ಕುಂಕುಮ ಇಲ್ಲ, ಕೈಯ ಕೊಟ್ಟ ಬಳಿ ಇಲ್ಲ, ಹರ್ಕ ಬರ್ಕ ಪ್ಯಾಂಟ್ ಹಾಕೋ ಫ್ಯಾಷನ್ ಬಂದೈತಿ. ಈಗಿನ ಹುಡುಗರೆಲ್ಲ ನೋಡ್ರಿ ಬಹಳ ಚಂದ್ರ, ಅವ್ರು ಹೇಳ್ತಾರೆ, ಹೇಳ್ತಾ ಹೇಳ್ತಾನೆ ಹೋಗ್ತಾರೆ, ಕಾಲ ಕೆಟ್ಟಿಲ್ಲ, ನಮ್ಮ
ಆಲೋಚನೆಗಳು ಕೆಟ್ಟಿದೆ ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ಬಹುಶಃ ಜಾನಪದವನ್ನ ಪ್ರೀತಿಸಿ ಜನಪದವನ್ನ ಬೆಳೆಸಬೇಕು. ಯಾಕಂದ್ರೆ ಅಣ್ಣ ಬಸವಣ್ಣ ನನಗೆ ಪಂಡಿತರಾಜ ಸ್ವಾಮೀಜಿಯವರಾಗಿರ್ಬೋದು, ಪೂಜ್ಯರಾಗಿರ್ಬೋದು, ಬಹುಶಃ ಜಾತಿ ಮೂಲ ಸಮಾಜವನ್ನ ಧಿಕ್ಕರಿಸಿ ಸಮ ಸಮಾಜದ ಕನಸನ್ನ ಕಂಡಿರ್ತಕ್ಕಂಥ ದೊಡ್ಡ ಕ್ರಾಂತಿಯ ಪುರುಷ ಅಣ್ಣ ಬಸವಣ್ಣ. ಆ ಬಸವಣ್ಣನ ಬಗ್ಗೆ ಒಬ್ಬ ಹಾಡುಗಾರ್ತಿ ಹೇಳ್ತಕ್ಕಂಥ ಮಾತಿದೆಯಲ್ಲ, ಒಬ್ಬ ವಿದ್ವಾಂಸನು ಮಾತನಾಡುವ ಒಬ್ಬ ವಿದ್ವಾಂಸ ಕಟ್ಟಿಕೊಡ್ತಕ್ಕಂಥ ಒಂದು ಗ್ರಂಥಕ್ಕಿಂತ ದೊಡ್ಡ ಎತ್ತರದ ಮಟ್ಟದಲ್ಲಿ ಇರುತ್ತೆ ಒಂದು ಜನಪದ ಗೀತೆ. ಕೂಡ್ಲಿಗೆ ಭಾಗ ಕೊಟ್ಟರು ಭಾಗದ ಒಬ್ಬ ಹಾಡುಗಾರ್ತಿ ಹೇಳ್ತಾಳೆ, ಬಸವಣ್ಣನ ಬಗ್ಗೆ ಕಟ್ಟಿ ಹಾಡ್ತಾಳೆ. ಎಲ್ಲ ಬಲ್ಲಿದನಯ್ಯ ಕಲ್ಯಾಣದ ಬಸವಯ್ಯ, ಎಲ್ಲ ಬಲ್ಲಿದನಣ್ಣ ಕಲ್ಯಾಣದ ಬಸವಣ್ಣ, ಚೆಲ್ಲಿದನು ತಂದು ಶಿವ ಬೆಳಕು, ಚೆಲ್ಲಿದನು ತಂದು ಶಿವ ಬೆಳಕೋ ನಾಡೊಳಗ, ಚೆಲ್ಲಿದನು ತಂದು ಶಿವ ಬೆಳಕೋ ನಾಡೊಳಗ, ಸೊಲ್ಲೆತ್ತಿ ಜನವು ಹಾಡುವರು. ಬಸವ ಭಕ್ತಿಯ ಬೀಜ, ಬಸವ ಮುಕ್ತಿಯ ತೇಜ, ಬಸವ ಕಾಯಕದ ಗುರು ಬೀಜ, ಬಸವ ಕಾಯಕದ ಗುರು ಬೀಜ, ಹೊಸ ಮತಕ್ಕೆ ಬಸವ ಓಂಕಾರ ಶಿವನಾಮ, ಕಾಯಕವ ಕಲಿಸುವುದಕ್ಕೆ ನಾಯಕನು ಬಸವಣ್ಣ, ಕಾಯಕವ ಕಲಿಸುವುದಕ್ಕೆ ನಾಯಕನು ಬಸವಣ್ಣ, ಬಸವಣ್ಣ ನಿಮ್ಮ ಹೆಸರು ಅಮರಾತೋ, ಬಸವಣ್ಣ ನಿಮ್ಮ ಹೆಸರು ಅಮರಾತೋ, ಜಗಕ್ಕೆಲ್ಲ ಬಸವ ಕಲ್ಯಾಣ ಹೆಸರಾತೋ. ದಾಸೋಹಿ ಬಸವಣ್ಣ ದಾಸೋಹ ಕಲಿಸಿದನು, ದಾಸೋಹಿ ಬಸವಣ್ಣ ದಾಸೋಹ ಕಲಿಸಿದನು, ದೇಶ ದೇಶಲ್ಲ ಹೇಳುತ್ತಲೇ, ದೇಶ ದೇಶಲ್ಲ ಹೇಳುತ್ತಲೇ ಹೊಸ ಮಾತು ಮಾಸಿದವು ವೇದ ಹುಸಿಯೆಂದು, ಮಾಸಿದವು ವೇದ ಹುಸಿಯೆಂದು. ಶರಣಾರ ನೆನದಾರ ಸರಗಿಯ ಹುಟ್ಟಾಂಗ, ಶರಣಾರ ನೆನದಾರ ಸರಗಿಯ ಹುಟ್ಟಾಂಗ, ಅರಳು ಮಲ್ಲಿಗೆ ಮುಡಿದಾಂಗ, ಅರಳು ಮಲ್ಲಿಗೆ ಮುಡಿದಾಗ ನಾವೆಲ್ಲ ಕಲ್ಯಾಣದ ಶರಣರ ನೆನೆಯೋಣ, ಕಲ್ಯಾಣದ ಶರಣರ ನೆನೆಯೋಣ, ಕಲ್ಯಾಣದ ಶರಣರ ನೆನೆಯೋಣ. ಬಂಧುಗಳೇ, ಬಹುಶಃ ಬಹಳ ದೂರದಿಂದ ಬಂದು ಇಲ್ಲಿ ನಿಮ್ಮೂರಿಗೆ ಬಂದು ಒಂದಿಷ್ಟು ಜನಪದ ನುಡಿಗಳನ್ನ ನನಗೆ ಅವಕಾಶ ಕೊಟ್ಟಿದ್ದೀರಿ. ಬಹುಶಃ ನನಗನ್ಸುತ್ತೆ ಮೇಡಮ್, ನೀವು ಬಹಳ ಚೆನ್ನಾಗಿ ಮಾತಾಡಿದ್ರಿ. ಜನಪದ ತಾಯಿ ಅಂದ್ರೆ ವಿವೇಕ, ಹೆಣ್ಣು ಮಕ್ಕಳ ವಿವೇಕ ಎಂತದ್ದು ಅಂತಂದ್ರೆ ನನಗನ್ಸುತ್ತೆ ಹೇಳಿಕೊಟ್ಟ ಮಾತು ಕಟ್ಟಿಕೊಟ್ಟ ಬುತ್ತಿ ಯಾವತ್ತೂ ಬಹಳ ಜನ ಉಳಿಯೋದಿಲ್ಲ. ಇದು ಗಾದೆ ಮಾತನ್ನ ಹೇಳಿಕೊಟ್ಟರೆ ನಮ್ಮ ಜನಪದ. ಒಬ್ಬ ಹೆಣ್ಮಗಳಿಗೆ ಚಾಡಿ ಹೇಳ್ತಾವ ಹೆಣ್ಮಕ್ಳು, ಏ ಅಕ್ಕ ಚಿಂತಿ ಇಲ್ಲ ಯಾಕೆ ಅಲ್ಲೊಬ್ಬಕ್ಕಿ ಕೂಡ ನಗತೀತ ಚಾಡಿ ಮಾತು ಹೇಳಿದ್ರು ಕಿವಿ ಕಳೆದು. ಆಗ ಹೆಣ್ಮಗಳು ಬುದ್ಧಿಗೆಟ್ಟಿಲ್ಲ, ಹಾಡಿನ ಮೂಲಕ ಉತ್ತರ ಕೊಡ್ತಾಳ ಗೆಳತಿಗೆ. ನಕ್ಕರೆ ನಗಲವ್ವ ನಗೆ ಮುಖದ ಕ್ಯಾದಿಗಿ, ನಕ್ಕರೆ ನಗಲವ್ವ ನಗೆ ಮುಖದ ಕ್ಯಾದಿಗಿ, ನಾ ಮುಚ್ಚಿ ಮುಡಿವ ಪರಿಮಳದ, ನಾ ಮುಚ್ಚಿ ಮುಡಿವ ಪರಿಮಳದ ಹೂವನ್ನ ಅರಗಳಿಗೆ ಆವಂಸಲೆ ಮುಡಿಯಲಿ, ಅರಗಳಿಗೆ ಆಕೊಂದ ಸಾರೆ ಮುಡಿಯಲಿ. ಈ ಮಾತನ್ನ ಕೇಳಿದ ಗೆಳತಿ ಮುಖದಾಗ ನೆಲದಾಗ ಮುಖ ಇಟ್ಕೊಂಡು ಸುಮ್ಮನೆ ಸಪ್ಪಗ ಮುಖ ಮಾಡ್ಕೊಂಡು ಹೋದ್ರು. ಗಂಡ ಮನೆಗೆ ಬಂದ ಮೇಲೆ ಕೇಳ್ತಾರೆ, ಬಹಳ ಚೆನ್ನಾಗಿ ಕೇಳ್ತಾಳೆ, ಏ ರಾಯ ಅಂಗಿಯ ಮ್ಯಾಲಂಗಿ ಚಂದೇನೋ ನನ್ನ ರಾಯ, ಅಂಗಿಯ ಮ್ಯಾಲಂಗಿ ಚಂದೇನೋ ನನ್ನ ರಾಯ, ರೆಂಬೆಯ ಮ್ಯಾಲ ಪ್ರತಿ ರೆಂಬೆ, ರೆಂಬೆಯ ಮ್ಯಾಲ ಪ್ರತಿ ರೆಂಬೆ ತಂದಾರ ಚಂದೇನೋ ರಾಯ ಮನಿವಾಳಗ. ಅರ್ಥ ಗಂಡನಿಗೆ ಯಾರೋ ಹೆಂಡತಿಗೆ ಚಾಡಿ ಹೇಳಿದಾರ, ಕಿವಿ ಕಳೆದಿದ್ದಾರ, ನಮ್ಮ ಬಗ್ಗೆ ತಪ್ಪಾಗಿ ಹೇಳಿದಾರ ಅನ್ಕೊಂಡು ಗಂಡ ಸುಧಾರಿಸಿ ಹೆಂಡತಿ ಕ್ರಮಸ್ತಾನ. ಸವತೀನ ತರ್ಲಾಕ ಸವಕಾರ ನಾನಲ್ಲ, ಸವತೀನ ತರ್ಲಾಕ ಸವಕಾರ ನಾನಲ್ಲ, ಶೆಟ್ಟರ ರೊಕ್ಕ ನನ್ನತ್ರಿಲ್ಲ, ಶೆಟ್ಟರ ರೊಕ್ಕ ನನ್ನತ್ರಿಲ್ಲ, ಕಟ್ಟಾಣಿ ನಿನ್ನಂತ
ಅರಗಿಣಿನ ಬಿಟ್ಟ್ಯಾಗಿರಲಿ, ನಿನ್ನಂತ ಅರಗಿಣಿನ ಬಿಟ್ಟ್ಯಾಗಿರಲಿ ಅಂದಾಗ ಗಂಡ ಚಕ್ರ ಮುಗಿತೈತಿ. ಇಬ್ರು ಒಂದಾಗಿ ಬದುಕ್ತಾರ. ಬದುಕಿನ ಸಂಸಾರದ ಹುಟ್ಟು ಜನಪದರಲ್ಲಿರ್ತಕ್ಕಂಥ ತಾಳ್ಮೆ ಒಳಗೆ ಇತ್ತು ಅನ್ನೋದನ್ನ ಅವತ್ತು ಬಹಳ ಚೆನ್ನಾಗಿ ಹೇಳ್ತಾರೆ. ಬಹುಶಃ ನಾವು ನೀವು ಇವತ್ತಿನ ಪೀಳಿಗೆಗೆ ಇದನ್ನು ಕಲಿಸ್ಬೇಕಾಗಿದೆ. ಆದ್ರೆ ಇವತ್ತ ಜನಪದದ ಹೆಸರಿನೊಳಗ ಅಶ್ಲೀಲ ಪದಗಳು, ದ್ವಂದ್ವಾರ್ಥದ ಹಾಡುಗಳು ಬರ್ತಾ ಇದ್ದಾವೆ. ನಾವು ನೀವು ಎಲ್ಲವುಗಳು ಸೇರಿ ಅವನ್ನು ಧಿಕ್ಕರಿಸಬೇಕು. ಯಾವುದು ನಿಜವಾದ ಜಾನಪದ ಇದೆಯಲ್ಲ ಅದನ್ನ ನಾವು ಮತ್ತೆ ಮತ್ತೆ ಬೆಳೆಸಬೇಕಂದ್ರೆ ಇಂಥ ವೇದಿಕೆಗಳ ಸಾಕ್ಷಿ ಆಗ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಬಹುಶಃ ಸ್ವತಂತ್ರ ಹೋರಾಟಗಾರರ ಯಶೋಗಾಥೆಯನ್ನು ನಮ್ಮ ಜನಪದರು ಲಾವಣಿ ಮೂಲಕ ಹೇಳಿದರು. ಮತ್ತು ವಿಶೇಷವಾಗಿ ಅವರು ಗೀಗಿ ಪದದ ಮೂಲಕ ಹೇಳಿದರು. ಏನ್ ಹೇಳ್ತಾರೆ ಗೀಗಿ ಪದ? ಕಸೊತ್ತಿಗಿದ್ದಾರ 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 ಇರಬೇಕು ಎಂತಾಕಿ, ಆ ಹೇಮ್ರಡ್ಡಿ ಮಲ್ಲಮ್ಮನಂತಾಕೆ. ಕಸೊತ್ತಿಗಿದ್ದಾರ ಕಸೊತ್ತಿಗಿದ್ದಾರ ಧೀರೆ ಇದ್ದಾರ ಇರಬೇಕು ಎಂತಾಕಿ, ಆ ಕಿತ್ತೂರಾಣಿ ಚೆನ್ನಮ್ಮನಂತಾಕೆ. ಧೀರೆ ಇದ್ದಾರ ಜ್ಞಾನಿ ಇದ್ದಾರ ಇರಬೇಕು ಎಂತವ್ರು, ಆ ಬಾಬಾ ಸಾಹೇಬ ಅಂಬೇಡ್ಕರ್ ಅಂತವ್ರು. ಜ್ಞಾನಿಗಿದ್ದಾರ ಗುರು ಇದ್ದಾರ ಇರಬೇಕು ಎಂತವ್ರು, ಪಂಡಿತರಾಜ ಶಿವಾಚಾರ್ಯ ಅಂತವ್ರು. ಗುರು ಇದ್ದಾರ ಅಣ್ಣನಿದ್ದಾರ ಇರಬೇಕು ಎಂತವ್ರು, ಭಕ್ತಿ ಭಂಡಾರಿ ಬಸವಣ್ಣನಂತವ್ರು. ಅಣ್ಣನಿದ್ದಾರ ಅರಗಿಯಗ ಗಾಗಿಯಗ ಗೀಯಗ. ನನ್ನ ಜೊತೆಗೆ ಒಂದೇ ಒಂದು ನುಡಿ ಹಾಡಿಲ್ಲ. ಗೀಯಗ ಹಾಡ್ರಿ ಗೀಯಗ. ಅಕ್ಕ ನೀವು ಅರೆ ಗೀಯಗ ಅಣ್ಣವ್ರು ನೀವು ಸ್ವಲ್ಪ ಸುಮ್ಮನೆ ಅಕ್ಕ ನೀವು ಮಾಡಿ. ಅರೆ ಗೀಯಗ ಬ್ರದರ್ ಲೈಟ್ ಕೊಡಪ್ಪ. ಕಪ್ಪು ಗಡದಾಗಿದೆ ಬೇಕಂತ ಸ್ವಲ್ಪ ಲೈಟ್ ಕೊಡೋ ಏ ಲೈಟಿಂಗ್ ಕೊಡಲ್ಲ, ಲೈಟಿಂಗ್ ಅರೆಗೀಯಗ ಅರೆ ಎಲ್ಲರೂ ಕೂಡ ಹಾಡಿಗ ಅರೆಗೀಯಗ ಗಡಪನಾಗಿ ಇವಾಗ ಕೇಳ್ಕೊಡ್ತೇವೆ ಪಾಠ ಮಾಡಕತ್ತ ಮುಂದೆ ಗೀಯಗ ಗಾಗಿಯಗ ರಾತ್ರಿ ಊಟ ಮಾಡಿ ಗೀಯಗ ಅಲ್ಲ ಅವ್ರು ಇವ್ರು ನಮ್ಮ ಆಡ್ತಾರೆ. ನಿಮ್ಮ ಮನೆಯ ನೋಡಿ ಮಾಡಿದಕ್ಕ ಅರೆಕೀಯ ಕೊಡ್ರಿ ಕಾಡ್ರಿ ಸಿಕ್ಕಿಯ ರುಜುರಿಕೀಯ ಕಾಡ್ರಿ ಸಿಕ್ಕಿಯ ಕಾಡ್ರಿ ಸಿಕ್ಕಿಯ ಅವ್ರು 2-3 ಆಡ್ತಾರೆ. ಏ ಆಡ್ಲು ಬಿಡಪ್ಪ, ಹೇಳಿಲ್ಲ ಹೇಳಿದ್ದಿಲ್ಲ. ನಾವು ಹೊಟ್ಟೆವ ಕಳತನ ಮಾಡಿಕೊಂಡು ನಿಮ್ಮ ಮನೆಯ ದರೋಡಿ ಹೊಡ್ಕೊಂಡು ಅರೆಕೀಯ ತಗೊಳ್ರಿ ಕಾಡ್ರಿ ಸಿಕ್ಕಿಯ ರುಜುರಿಕೀಯ ಕಾಡ್ರಿ ಸಿಕ್ಕಿಯ ನಿಧಿಗಣಗೀಯಗ ಕಾಗಿಯಗ ಮುಂಜಾನೆ ದೂರ ಕರಗೀಯಗ. ಜನಪದ ನಮ್ಮ ಮನಸ್ಸನ್ನ ಗೆಲ್ಲುತ್ತೆ, ಖುಷಿ ಪಡಿಸುತ್ತೆ. ಅದಕ್ಕೆ ನಾನು ಜನಪದ ಉಳಿಸ್ಬೇಕು. ಯಾಕಂದ್ರೆ ನಮ್ಮ ತಾಯಿಯವರು ಬಹಳ ಚೆನ್ನಾಗಿ ಪದ ಕಟ್ಟಿ ಕಾಣ್ತಾ ಇದ್ರು. ಒಳ್ಳೆಯವರ ಗೆಳೆತನ ಕಲ್ಲು ಸಕ್ಕರೆ ಹಾಂಗ, ಹುಲ್ಲಾರ ಗೆಳೆತನ ಮಾಡಿದರ ನನ್ನ ಕಂದ ಸಲ್ಲಾದ. ಸಮಾಜ ಕೂಡ ಅದನ್ನ ವಿಶೇಷ ರೀತಿಯಲ್ಲಿ ಹೇಳುತ್ತೆ. ಗಟ್ಟಿ ಮನಸ್ಸು ಮಾಡಿ ಕೊಟ್ಟಂದ ಹೇಳುವೆನು, ಕೆಟ್ಟವರ ಸವಾಸ ಮಾಡಬಾರದು. ಮಾಡಿದ್ರೆ ಅಕ್ಕ ಮಾಡಿಕೊಳ್ಳಿ ಮಾತೊಂದ ಹೇಳುವೆನು, ಮನೆ ಹತ್ರ ಕಾಲೇಜಿಗೆ ಹೋಗುವ ಕಾಲೇಜ ಹುಡುಗರೇ, ನೀವು ಹುಡುಗರನ್ನ ಫಾಲೋ ಮಾಡಿದ್ರೆ ಅಕ್ಕ ಮಾಡಿಕೊಳ್ಳಿ ಮಾತೊಂದ ಹೇಳುವೆನು, ಮಾಡಿದ್ರೆ ಅಕ್ಕ ಮಾಡಿಕೊಳ್ಳಿ ಮಾತೊಂದ ಹೇಳುವೆನು. ನೀವು ಟೆಂಪ್ರವರಿ ಲವ್ ಅಂತೂ ಮಾಡಬಾರದು, ನೀವು ಟೆಂಪ್ರವರಿ ಲವ್ ಅಂತೂ ಮಾಡಬಾರದು. ಅಕ್ಕ ತಂಗಿಯರೇ ಕೈ ಮುಗಿದ ಬೇಡುವೆನು,
ಕಂಡಪಟ್ಟೆ ಪ್ಯಾಶನ್ ಮಾಡಬಾರದು. ಮಾಡಿದ್ರೆ ಯಾಕ ಮಾಡಿಕೊಳ್ಳಿ ಮಾತೊಂದ ಹೇಳುವೆನು, ನಾವು ಮನೆಗೆ ಬಿಟ್ಟು ಎಂದಿಗೂ ಓಡಬಾರದು. 20 ವರ್ಷ ಸಾಕಿ ಸಲುವಿನ ಅಪ್ಪವನ್ನು ಬಿಟ್ಟು ಯಾರೋ 20 ನಿಮಿಷದಾಗ ನಮ್ಮ ಮನಸ್ಸು ಗೆಲ್ತಾರಂತ ನಾವು ಮನೆಗೆ ಬಿಟ್ಟು ಎಂದಿಗೂ ಹೋಗಬಾರದು. ನಾವು ಮನೆಗೆ ಬಿಟ್ಟು ಎಂದಿಗೂ ಓಡಬಾರದು. ಹಠಮಾರಿ ಹೆಂಡತಿ ಅಂತ ತಿಳಿದು ನೀವು ಬಾಳ ದಿನ ತವ್ರ ಮನೆಗೆ ಬಿಡಬಾರದು. ನಿಮ್ಮ ಮೆಂಟರ್ನ ಬಾಳ ದಿನ ತವ್ರ ಮನೆಗೆ ಬಿಡಬಾರದು. ಬಿಟ್ಟರೆ ಯಾಕ ಬಿಟ್ಟುಕೊಳ್ಳಿ ಕೊಟ್ಟೊಂದ ಹೇಳುವೇನು, ಬಿಟ್ಟರೆ ಯಾಕ ಬಿಟ್ಟುಕೊಳ್ಳಿ ಕೊಟ್ಟೊಂದ ಹೇಳುವೇನು. ಆಗಾಗ ಹೋಗಿ ಬರುವುದು ಮರೆಯಬಾರದು, ನೀವು ಆಗಾಗ ಹೋಗಿ ಬರುವುದು ಮರೆಯಬಾರದು. ಗಿಡಮಾರ ಬಳ್ಳಿ ಬೆಳೆಸುತ್ತ ನಾವು ಪರಿಸರ ಉಳಿಸೋದು ಮರೆಯಬಾರದು. ಮನೆ ಮಟ್ಟ ಹೆಂಡ್ರ ಮಕ್ಕಳ ಹಾಡು ಗೈಯುವ, ಮನೆ ಮಟ್ಟ ಹೆಂಡ್ರ ಮಕ್ಕಳ ಹಾಡು ಮಾಡುವ. ತೆಂಗಿ ಸರಾಯ ಕುಡಿಯಬಾರದು, ನಾವು ತೆಂಗಿ ಸರಾಯ ಕುಡಿಯಬಾರದು. ಒಂದೇ ಮನೆಯ ಅಣ್ಣ ತಮ್ಮಂದಿರೆ, ಒಂದೇ ಮನೆಯ ಅಣ್ಣ ತಮ್ಮಂದಿರೆ ಎಂದಿಗೂ ಪಾಲಾಗಿ ಹೋಗಬಾರದು. ನಾವು ಎಂದಿಗೂ ಬ್ಯಾರಿಯಾಗಿ ಹೋಗಬಾರದು. ಹೋಗೋದಾದ್ರೆ ಹೋಗಿರಣ್ಣ, ಹೋಗೋದಾದ್ರೆ ಹೋಗಿರಕ್ಕ, ಹೋಗೋದಾದ್ರೆ ಹೋಗಿರಣ್ಣ, ಕೈ ಮುಗದ ಬಿಡುವೆನು. ಅಪ್ಪ ಅವನನ್ನು ಪಾಲು ಮಾಡಬಾರದು, ಅಪ್ಪ ಅವನನ್ನು ಪಾಲು ಮಾಡಬಾರದು. ನಿಮ್ಮೆಲ್ಲರಿಗೂ ಶುಭವಾಗಲಿ. ನಿಮ್ಮೆಲ್ಲರ ಪ್ರೀತಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಧನ್ಯವಾದವನ್ನು ಹೇಳ್ತಾ ಶಿವಸಂಚಾರ ತಂಡಕ್ಕೆ ಶುಭವಾಗಲಿ. ಆ ಎಲ್ಲ ಕಲಾವಿದರಿಗೆ ನಿಮ್ಮ ಚಪ್ಪಾಳೆಯ ಮೂಲಕ ಅಭಿನಂದನೆಯನ್ನು ಸಲ್ಲಿಸೋಣ. ಕರ್ನಾಟಕದಲ್ಲಿ ಕನ್ನಡದಲ್ಲಿ ವಿಶೇಷವಾದ ಒಂದು ಅದ್ಭುತವಾದ ತಂಡ ಶಿವಸಂಚಾರ ತಂಡ. ಅವರ ನಾಟಕಗಳು ಮನಮುಟ್ಟುವ ರೀತಿಯಲ್ಲಿ ಇರ್ತಾವೆ. ಬಹುಶಃ ಸಮಾಜದಲ್ಲಿ ಒಂದು ದೊಡ್ಡ ತಿಳುವಳಿಕೆಯನ್ನು ಕೊಡ್ತಕ್ಕಂಥ ಸಾಮರ್ಥ್ಯವನ್ನು ಪಡ್ಕೊಂಡಿದ್ದಾವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಆ ಕಲಾವಿದರಿಗೆ, ಆ ಶಿವಸಂಚಾರ ತಂಡದ ನೇತೃತ್ವ ವಹಿಸಿಕೊಂಡ ಪೂಜ್ಯರಿಗೆ ನಾನು ಈ ವೇದಿಕೆ ಮೂಲಕ ಅಭಿನಂದನೆಯನ್ನು ಸಲ್ಲಿಸ್ತಾ, ಹಾಗೆಂದರೆ ನಿಮ್ಮ ಮಕ್ಕಳು ತಪ್ಪದೆ ಶಾಲೆ ಕಳಿಸ್ರಿ, ನಿಮ್ಮ ಮಕ್ಕಳಿಗಾಗಿ ಆಸ್ತಿ ಮಾಡಬೇಡ್ರಿ, ನಿಮ್ಮ ಮಕ್ಕಳನ್ನೇ ಆಸ್ತಿ ಮಾಡಿ ಅಂತಕ್ಕಂಥ ಒಂದು ವಿನಂತಿಯನ್ನು ಮಾಡ್ತಾ ಸರ್ವರ ಪ್ರೀತಿಗೆ ಶರಣು ಶರಣಾರ್ಥಿ. ಮತ್ತೆ ಭೇಟಿಯಾಗ್ತದೆ.